ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರು, ಏನ್ ತಮಾಷೆ ಅನ್ಕೊಂಡಿದ್ಯಾ? ಏಜೆ ಲ್ಯಾಪ್ಟಾಪ್ ಅದು, ಕಂಪನಿ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲೇ ಇದೆ. ಅಕ್ಕ, ನಾನಾಗ್ಲೇ ಹೇಳಿಲ್ವಾ ನಿಮ್ ಗಾಡಿ ಹುಡುಗಿ ಅಂತ? ಎಲ್ಲದಕ್ಕೂ ಬ್ಯಾಕಪ್ ಇದೆ, ನೀವೇನು ಯೋಚನೆ ಮಾಡಬೇಡಿ. ಈಗ ಏಜೆ ಎಲ್ಲ ಮುಂದು ಅವಳಿಗೊಂದು ಓದೇ ಕೊಡ್ತಾರೆ. ಈ ಪ್ಲಾನ್ ವರ್ಕ್ ಆಗುತ್ತೆ, ಪ್ಲೀಸ್ ನನ್ನ ನಂಬಿ. ಮಲ್ಲಿಲ್ಲ ಮವಿಕಿ, ರೆಡಿ ಸರ್, ರೆಡಿ. ಅಯ್ಯೋ, ತಲೆಯಿಂದ ಕೆಳಗಿಳಿಸ್ರಿ, ಇಲ್ಲ ತಲೆ ಸಮೇತ ಹೊಡಿಬೇಕಾಗತ್ತೆ. ಗಾಬರಿ ಔಟ್ರ, ಐ ವಾಸ್ ಜೋಕಿಂಗ್. ಯಾರಿದನ್ನ ಇಲ್ಲಿಟ್ಟಿದ್ದು? ಏಜೆ ಅದು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಬೇಕು. ದುರ್ಗಾ, ಸರು, ಯಾರಿಟ್ಟಿದ್ದು? ನಾವಂತೂ ಅಲ್ಲ ಏಜೆ. ಆದ್ರೆ ಲೀಲಾ ಅವ್ರು ಅದನ್ನ ಇಲ್ಲಿಟ್ಟಿದ್ದನ್ನ ನಾವಿಬ್ರು ನಮ್ 4 ಕಣ್ಣಾರ ನೋಡಿದ್ವಿ. ಹೇಗೆ ಬೀಳತ್ತೆ ನೋಡಿ ಈಗ. ಏಜೆ ಅದು ದುರ್ಗಾ, ಲೀಲಾ ಇಡೋದನ್ನ ನೋಡೋದು ಗೊತ್ತಾಗತ್ತೆ, ಅದು ಇಡಬಾರ್ದು, ಅದು ತಪ್ಪು ಅಂತ ಹೇಳಕ್ ಗೊತ್ತಾಗಲ್ಲ. ನೋ ದುರ್ಗಾ, ಲೆಟ್ ಮಿ ಕಂಪ್ಲೀಟ್. ನಿಮಗೂ ಲೀಲಿಂಗೂ ವ್ಯತ್ಯಾಸ ಇಲ್ವಾ? ಸ್ಪೀಕ್ ಅಪ್. ಅನುಭವ, ಜೀವನದಲ್ಲಿ ಲೀಲಿನಿಗಿಂತ ಹೆಚ್ಚಿಗೆ ಅನುಭವ ಇರೋ ನೀವು ಆದ್ರೆ ಮಾಡಿದ್ದೇನು? ಅನುಭವ ಕಮ್ಮಿ ಇರೋ ಹುಡುಗಿ ಏನೋ ಒಂದು ತಪ್ಪು ಮಾಡಿದಾಗ ಅದು ತಪ್ಪು ಅಂತ ಹೇಳಕ್ ಗೊತ್ತಾಗಲ್ಲ ನಿಮ್ಗೆ? ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ಹೊತ್ಕೊಂಡಿರೋ ಹುಡುಗಿಯವಳು ನನಗೆ ಸಂತೋಷ ಆಗುತ್ತೆ ಅಂತನೋ, ಅದೊಂದು ಆಯುಧ ಅಂತನೋ, ಅಥವಾ ಈ ಮನೆಗೆ ಒಳ್ಳೇದಾಗುತ್ತೋ ಅಂತನೋ ಇಟ್ಟಿರ್ತಾಳೆ. ಅವಳಿಗೆ ಒಳ್ಳೇದು ಮಾತ್ರ ಕಾಣುತ್ತೆ ಹೊತ್ತು ಬೇರೆ ಏನೂ ಕಾಣಲ್ಲ, ಬಿಕಾಸ್ ಶಿ ಇಸ್ ಇನ್ನೋಸೆಂಟ್.
ನೀವುಗಳು ಮಾಡಿದ್ದೀನಿ. ಅದ್ರೊಳಗೆ ನೀನು ದುರ್ಗ. ನನಗಿದ್ರಲ್ಲಿ ಲೀಲನ್ ತಪ್ಪು ಕಾಣಿಸ್ತಾ ಇಲ್ಲ, ಇನ್ನ ಬೇಜವಾಬ್ದಾರಿತನ ಕಾಣಿಸ್ತಾ ಇದೆ. ಹೇಳು, ಯಾಕೆ ಸುಮ್ಮನೆ ನಿಂತಿದ್ದೆ? ಮಾತಾಡು. ಸಾರಿ ಅಜಯ್, ಇನ್ನೊಂದ್ಸರ್ತಿ ಹೀಗಾಗದೇ ಇರೋ ಥರ ನೋಡ್ಕೋತೀನಿ. ತಪ್ಪು ಮಾಡೋದಷ್ಟೇ ಅಲ್ಲ, ಮಾಡ್ತಿರೋ ತಪ್ಪು ಅಂತ ಗೊತ್ತಾಗಿನೂ ಸುಮ್ಮನೆ ಇರೋದು ಇನ್ನೂ ದೊಡ್ಡ ತಪ್ಪು. ಇದೇ ಕೊನೆ, ಇನ್ನು ಮುಂದೆ ಹೀಗಾಗಬಾರ್ದು. ಓಕೆ ಅಜಯ್. ಬೇಟಾ ಏಜೆ, ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ರಿಲ್ಯಾಕ್ಸ್ ಇಲ್ಲ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ನೋ 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 ಆ್ಯಕ್ಚುಲಿ ನಾನು ಹೀಗಿರೋ ಹಾಗೆ ಇಲ್ಲ. ಹೀಗಿದ್ರೆ ನನ್ನ ಮೂಡ್ ಅಪ್ಸೆಟ್ ಆಗುತ್ತೆ. ಆ್ಯಂಡ್ ಅಟ್ ಎನಿ ಕಾಸ್ಟ್ ನಾನು ಇವತ್ತು ನನ್ನ ಮೂಡ್ನ ಅಪ್ಸೆಟ್ ಮಾಡ್ಕೊಳ್ಳೋ ಹಾಗಿಲ್ಲ. ನನಗಿಷ್ಟನೂ ಇಲ್ಲ. ವಿಕಿ, ಈ ಥರದೆಲ್ಲ ನಡೀತಾನೆ ಇರುತ್ತೆ. ಬಾ ಒಳಗೋಣ. ಅಕ್ಕ ಪ್ಲೀಸ್ ಅಕ್ಕ, ಐ ಆಮ್ ಸಾರಿ ಅಕ್ಕ. ಅಕ್ಕ ಪ್ಲೀಸ್ ನನ್ನ ಮಾತು ಕೇಳಿ. ಇನ್ನು ಏನು ಮಾಡಬೇಕು ಅಂತಿದ್ಯಾ ಹೇಳು. ಐ ಆಮ್ ರಿಯಲಿ ಸಾರಿ ಅಕ್ಕ. ನಾನು ಮಾಡಿದ ಪ್ಲ್ಯಾನಿಂದಾನೇ ಹೀಗೆಲ್ಲ ಆಯಿತು. ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನುಭವ ಇಲ್ಲದೆ ಇರೋರಿಗೆ ಅಧಿಕಾರ ಕೊಟ್ಟರೆ ಕೆಲಸ ಕೆಡುತ್ತೆ, ಹೆಸರು ಹಾಳಾಗುತ್ತೆ. ಈಗಾಗಿದ್ದು ಅದೇ. ನೀ ಮಾಡಿದ ಕೆಲಸದಿಂದ ನನ್ನ ಹೆಸರು ಹಾಳಾಯಿತು. ಅಲ್ಲ ಅಕ್ಕ, ಲೀಲನ್ ಬೈಲಿ ಅಂತ ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ. ಆದರೆ ಅವಳು ಮಾಡಿದ ತಪ್ಪಿಗೆ ನಿಮ್ಮನ್ನು ಬೈದರೆ ನಾನೇನು ಮಾಡೋಕ್ಕಾಗುತ್ತೆ? ಒಂದಲ್ಲ ಎರಡಲ್ಲ, ಪ್ರತಿ ಸಲ ಆ ಲೀಲಾಯಿಂದ ಅವಮಾನ ಆಗ್ತಾನೆ ಇದೆ. ಆದ್ರೆ ಇವತ್ತು ಅವಳು ಮಾಡಿರೋ ಎಡವಟ್ಟಿಗೆ ನಾನು ಬೈಸ್ಕೊಳ್ಳೋ ಹಾಗಾಯ್ತು. ಅದೇ ಹೇಳಿದ್ನಲ್ಲ ಅಕ್ಕ, ಈಚೆ ಲೀಲಾ ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲಿ ಲೀಲನ್ ಬೈದ್ರೆ ಅವಳು ಕೋಪ ಮಾಡ್ಕೊಂಡ್ಬಿಡ್ತಾಳೋ ಅಥವಾ ಬೇಜಾರು ಮಾಡ್ಕೊಂಡ್ಬಿಡ್ತಾಳೋ ಅಂತ ಅವಳ ಬದಲು ನಿಮ್ಮನ್ನು ಬೈದಿದ್ದಾರೆ ಅಷ್ಟೇ. ಇದೆಲ್ಲ ಗಂಡಸ್ರ ಟೆಕ್ನಿಕ್ ಅಕ್ಕ. ಏನು ಹೇಳ್ತಿದ್ಯಾ? ಅಕ್ಕ, ಈಗ ಏಜೆ ನಿಮ್ಮನ್ನು ಬೈದ್ರು ಅಂತ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ, ಅದು ನಾನು ಒಪ್ಕೊಡ್ತೀನಿ. ಆದರೆ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ. ಮೊದಲೆಲ್ಲ ನಾವು ಮಾಡಿದ ತಪ್ಪಿಗೆ ಲೀಲಾ ಬೈಸ್ಕೋತಾ ಇದ್ಲು. ಆದರೆ ಇವಾಗ ಲೀಲಾ ಮಾಡ್ತಿರೋ ತಪ್ಪಿಗೆಲ್ಲ ನಾವು ಬೈಸ್ಕೋತಾ ಇದ್ದೀವಿ. ಇದು ತುಂಬ ಮೋಸ ಅಕ್ಕ. ಮೋಸ್ಟ್ಲಿ ನಮಗೆ ಯಾರೋ ಆಗದೆ ಇರೋರು ಮಂತ್ರ ಏನಾದರೂ ಮಾಡಿಸಿದ್ದಾರೆ ಅನ್ಸುತ್ತೆ. ಸರು, ಲೀಲಾ ಮೇಲ್ ಹೋದಷ್ಟು ನಮಗೆ ಒಳ್ಳೇದು. ಅಲ್ಲಿಂದ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಕಳಿಸಿದ್ರೆ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಹೋಗ್ತಾಳೆ. ಶತ್ರು ಸಕ್ಸಸ್ನ ನಾವು ಎಂಜಾಯ್ ಮಾಡೋಣ. ಯಾಕೆ ಗೊತ್ತಾ? ಶತ್ರು ಸಕ್ಸಸ್ನ ಗುಂಗಲ್ಲಿರುವಾಗಲೇ ನಾವು ಮುಂದಿನ ಕಾಯಿ ನಡ್ಸಕ್ಕೆ, ಮುಂದೆ ದಾಳ ಹಾಕಕ್ಕೆ ಸಾಧ್ಯ. ಈ ಸಲ ನಾ ಹಾಕೋ ದಾಳ ಬರೀ ದಾಳ ಆಗಿರಲ್ಲ, ಅವಳು ಜೀವನ ತೆಗೆಯೋ ಗಾಳ ಆಗಿರುತ್ತೆ.
Hey Vicky, I hope you are enjoying. No. No? Not without you. Take. ಈ ಪಾಪಿ ಹೇಳ್ದಾಗೆ ಏಜಿಗೇನೋ ಮಾಡೋ ಥರ ಇದ್ದಾನೆ. ಇಲ್ಲ ಇಲ್ಲ ಇಲ್ಲ, ಏಜಿಗೇನೋ ಆಗಿಬಿಡಲ್ಲ. ಈಗೊಂದಿನ ಕಿತ್ಕೊಂಡು ಬಿಸಾಕ್ತೀನಿ. ಇಲ್ಲ ಇಲ್ಲ ಇಲ್ಲ, ಬಿಸಾಕ್ಬಿಟ್ರೆ ಏಜನ ಸಾಯಿಸೋಕ್ಕೆ ವಿಷ ಹಾಕಿದ್ದಾನೆ ಅಂತ ಪ್ರೂವ್ ಮಾಡೋಕ್ಕೆ ಆಗಲ್ಲ. ಏನು ಮಾಡಲಿ? ತಗೊಳ್ಳಿ ಏಜೆ. ಇಲ್ಲ ವಿಕ್ಕಿ, ನಾನು ಕುಡಿಯೋದು ಬಿಟ್ಟು ತುಂಬ ವರ್ಷ ಆಯಿತು. ನಾನು ಇದನ್ನು ಏಜೆಗೆ ಆಫರ್ ಮಾಡ್ತಾ ಇಲ್ಲ, ಅಬಿಗೆ ಆಫರ್ ಮಾಡ್ತಾ ಇದ್ದೀನಿ. ಈ ವಿಕ್ಕಿ ನಿಮ್ಮ ಖುಷಿನ ಈ ಮನೆಗೆ ತಂದಿದ್ದಾನೆ ಅಂದಮೇಲೆ ನಾನು ಖುಷಿಯಾಗಿರಬೇಕು ಅಂದರೆ ನೀವು ಈ ಡ್ರಿಂಕ್ ಹಾಕಲೇಬೇಕು. ಏ ಲೀಲಾ, ಲೀಲಾ ಅವರೇ, ಏನು ಮಾಡಿದ್ರಿ ನೀವು? ಶಟ್ ಅಪ್, ಯು ಜಸ್ಟ್ ಶಟ್ ಅಪ್. ಲೀಲಾ ಅವರೇ, ಏಯ್ ಮುಚ್ಚೋ ಬಾಯ್. ಏಜೆ, ಇವನು ದೇವತಾ ಮನುಷ್ಯ ಅಂತ ಅನ್ಕೊಂಡಿದ್ದೀರಲ್ಲ? ಪ್ರಪಂಚದಲ್ಲಿ ಇವನಷ್ಟು ಒಳ್ಳೆಯವ್ರು ಯಾರು ಇಲ್ವೇ ಇಲ್ಲ ಅಂತ ಅನ್ಕೊಂಡಿದ್ದೀರಲ್ಲ? ಇವನು ಎಂತವನು ಅಂತ ನಾನು ಹೇಳ್ತೀನಿ. ಹೇಳ? ಅಲ್ಲ ಲೀಲಾ ಅವರೇ, ನನ್ನ ಬಗ್ಗೆ ಏನು ಮಾತಾಡ್ತಿದ್ದೀರಾ ನೀವು? ಹೇಳಿ, ಏನು ಹೇಳ್ಬೇಕು ನೀನು? ಏಜೆ, ನೀವು ಅನ್ಕೊಂಡಾಗೆ ಇವನು ಒಳ್ಳೆಯವನಲ್ಲ. ಏಜೆ, ಆ ವಿಕ್ರಮ್ ಬೇತಾಳ ಕಥೆಯಲ್ಲಿ ಬರೋ ರಾಜ ವಿಕ್ರಮ್ ಅಂತ ಅನ್ಕೊಂಡಿದ್ದೀರಾ ಇವನ್ನ? ಆ ವಿಕ್ರಮ್ನ ಬೆನ್ ಹತ್ತೋ ಬೇತಾಳ ಇವನು. ಏನೋ ಗಾಬರಿ ಆಗ್ತಿದ್ಯಾ? ಏಜೆ, ಇವನ್ ಬಂದಿರೋದೇ ನಿಮ್ನ ಮುಗ್ಸಕ್ಕಂತೆ. ನಮ್ಮನೆಲ್ಲೇ ಇದ್ಕೊಂಡು ನಿಮ್ ಜೊತೆನೆ ಇಟ್ಕೊಂಡು ನಿಮ್ನ ಸರ್ವನಾಶ ಮಾಡ್ತಾನಂತೆ. ಏನು? ಏಜೆನ ಮುಗಿಸ್ತೀಯಾ? ನಾನ್ ಬದುಕಿರೋವರೆಗೂ ಏಜೆನ ಯಾವನು ಮುಟ್ಟಕ್ಕೂ ಆಗಲ್ಲ. ಏಜೆ, ಇವ್ ಸರಿ ಇಲ್ಲ ಏಜೆ. ಇವನ್ನ ನಂಬೇಡಿ. ಇವನ್ಗೆ ನಿಮ್ ಜೊತೆ ಇರಕ್ಕೆ ಯೋಗ್ಯತೆನೇ ಇಲ್ಲ. ಸವಸ ಮಾಡಬೇಡಿ ನೀವು. ಕೇಡಿ ಕೇಡಿ ನನ್ನ ಮಗ ಇವನು. ಏಜೆ, ನಿಮ್ ಡ್ರಾಯರ್ ಅಲ್ಲಿ ಲೈಸೆನ್ಸ್ ಇರೋ ಗನ್ ಇದೆಯಲ್ಲ, ಕೊಡಿ ಅದನ್ನ. ಶೂಟ್ ಮಾಡಿ ಬಿಸಾಕ್ತೀನಿ. ಈ ಎಡವಟ್ ಲೀಲಂಗ್ ಇವತ್ತು ಏನಾಗಿದೆ? ಏಜೆ ಮುಂದೆನೆ ಕುಡಿದು ರಂಪ ಮಾಡ್ತಿದ್ದಾಳೆ. ಮೊದಲು ಈ ವಿಷಯನ ದುರ್ಗಾ ಅಕ್ಕಂಗೆ ಹೇಳಬೇಕು. ಏಜೆ ಎಲ್ಲಿ
ಕರ್ಕೊಂಡು ಹೋಗ್ತಿದ್ದೀರಾ? ನಾನು ಶೂಟ್ ಮಾಡಬೇಕು ಬಿಡಿ. ಒಳ್ಳೆ ಬರ್ತಿದೆ. ಏಜಿಗೆ ಏನೂ ಆಗ್ಬಾರ್ದು, ಏಜಿಗೆ ಚೆನ್ನಾಗಿರ್ಬೇಕು ಅಲ್ಲ. ಎಲ್ಲಾರ್ಗೂ ಒಳ್ಳೆ ಬಯಸೋ ಏಜಿಗೆ ಯಾಕೆ ಕೆಟ್ಟದಾಗ್ಬೇಕು? ದೊಡ್ಡವ್ರು ಹೇಳ್ತಾರಲ್ಲ, ಒಳ್ಳೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅಂತ. ಆಗಿರುವಾಗ ಏಜಿಗೆ ಕೆಟ್ಟದಾಗ್ಬೇಕು? ಏಜೆ ಇದ್ರೆ ಸುತ್ತಮುತ್ತ ಇರೋರೆಲ್ಲ ಖುಷಿಯಾಗಿರ್ತಾರೆ. ಅವ್ರಿದ್ದಾರೆ ಅಂತ ಅಂದ್ರೆ ಧೈರ್ಯ ಬರುತ್ತೆ. ಅವ್ರ ಜೊತೆಗಿದ್ದಾರೆ ಅಂತ ಗೊತ್ತಾದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಅದರಲ್ಲಿ ನಾನು ಒಬ್ಳು. ಏಜೆ ಯಾವಾಗ್ಲೂ ಚೆನ್ನಾಗಿರ್ಬೇಕು, ಅವ್ರಿಗೆ ಕೆಟ್ಟದ್ದೇ ಆಗ್ಬಾರ್ದು, ಮೇಜೆಗೇನೂ ಆಗ್ಬಾರ್ದು. ಏಜೆ ಚೆನ್ನಾಗಿರಬೇಕು. ಅಕ್ಕ ಅಕ್ಕ ಏನ್ ಗೊತ್ತಾ, ಈಗೇನ್ ಮಾಡಕ್ ಬಂದಿದ್ಯಾ? ನೋಡು, ಫಸ್ಟ್ ಆಫ್ ಆಲ್ ನಿನ್ನಂತವ್ರ ಜೊತೆ ಕೈ ಜೋಡ್ಸಿದ್ನಲ್ಲ, ಅದೇ ನನ್ನ ತಪ್ಪು. ನೋಡು, ನನ್ನ ಹತ್ರ ಏನು ಹೇಳ್ಬೇಡ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅಯ್ಯೋ ಅಕ್ಕ, ಒಂದ್ ಸ್ವಲ್ಪ ಹೊತ್ತು ನಿಮ್ ಕೋಪನ ಪಕ್ಕದಲ್ಲಿಡಿ. ನಾನ್ ಇವಾಗ ಹೇಳಕ್ ಬಂದಿರೋದು ಲೀಲನ್ ವಿಷಯ. ಏನು ಅದು ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಈ ಹಾಡು ಕೇಳಿದ್ದೀರಾ? ನೋಡು, ಮೊದ್ಲೇ ಕೋಪದಲ್ಲಿದ್ದೀನಿ, ಆಡ್ಕೊಂಡು ನಗಕ್ ಬರ್ಬೇಡ. ಅಲ್ಲ ಅಕ್ಕ, ಲೀಲಾ ಕುಡ್ತಿದ್ದಾಳೆ ಅಂತ ಹೇಳಕ್ ಬಂದೆ. ಏನು? ಲೀಲಾ ಕುಡ್ದಿದ್ದಾಳ? ಹ್ಞೂ ಅಕ್ಕ, ಲೀಲಾ ಕುಡಿದ್ಬಿಟ್ಟು ನಂಜುಂಡಿ ಕಲ್ಯಾಣ ಸಿನಿಮಾದಲ್ಲಿ ಮಹಾಲಕ್ಷ್ಮಿ ಅವ್ರ ತರ ಹೇಗೇಗೋ ಆಡ್ತಿದ್ದಾಳೆ. ಏನೇನೋ ಬಾಯ್ಗೆ ಬಂದಿದ್ದೆಲ್ಲ ಮಾತಾಡ್ತಿದ್ದಾಳೆ. ಏನ್ ಹೇಳ್ತಾ ಇದ್ಯಾ? ಯಾವುದೋ ಫಾರಿನ್ ಬ್ರ್ಯಾಂಡ್ ಅನ್ಸುತ್ತೆ. ಮೈಲ್ಡ್ ಆಗಿದೆ ಅಂತ ಕಂಠ ಪೂರ್ತಿ ಕುಡಿದ್ಬಿಟ್ಟಿದ್ದಾಳೆ, ನೆತ್ತಿಗೆ ಹತ್ಬಿಟ್ಟಿದೆ, ಹೇಗೆಗೋ ಆಡ್ತಿದ್ದಾಳೆ. ಅವಳನ್ನ ಒಬ್ರಲ್ಲ ಇಬ್ರಲ್ಲ 4 ಜನ ಬಂದ್ರು ಹಿಡಿಯೋದಕ್ಕಾಗಲ್ಲ, ಹಾಗಾಡ್ತಿದ್ದಾಳೆ. ಇಲ್ಲ ಸರು, ಲೀಲಾ ಕುಡ್ದಿದ್ದಾಳೆ ಅಂದ್ರೆ ನನಗೆ ನಂಬಿಕೆನೆ ಬರ್ತಾ ಇಲ್ಲ. ಅವಳು ಆ ಥರ ಮಾಡಕ್ ಚಾನ್ಸೇ ಇಲ್ಲ. ಅಕ್ಕ, ನಿಮಗ್ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದ್ರೆ ನೀವೇ ನನ್ನ ಜೊತೆ ಬಂದು ನೋಡಿ, ಏಜೆ ಹೆಂಡತಿ ಕುಡ್ದ್ಬಿಟ್ಟು ಹೇಗೆ ರಂಪಾಟ ಮಾಡ್ತಿದ್ದಾಳೆ ಅಂತ. ಬೇಕಿದ್ರೆ ನೀವೇ ಬನ್ನಿ, ನಿಮ್ ಕಣ್ಣಾರ ನೀವೇ ನೋಡಿವ್ರಂತೆ. ಈಜೆ ಆ್ಯಕ್ಚುಲಿ ಅದೇ ನೋಡ್ವಿಕೆ, ನಿನಗೆ ನೋವಾದರೆ ನನಗೆ ನೋವಾದಾಗೆ, ನಿನಗೆ ಅವಮಾನ ಆದರೆ ನನಗೆ ಅವಮಾನ ಆದಾಗೆ ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದೀನಿ. ಆದರೆ ಇವತ್ತು ಲೀಲಾ ಆಡಿದ ಮಾತಿಂದ ನನಗೆ ಬೇಜಾರಾಗ್ತಾ ಇದೆ ಅಂದರೆ ನಿನಗೂ ಬೇಜಾರಾಗಿರುತ್ತೆ. ಅವಳ ಪರವಾಗಿ ನಾನೇನು ಕ್ಷಮೆ ಕೇಳ್ತೀನಿ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಈಜೆ ಏನು ಹೇಳ್ತಾ ಇದ್ದೀರಾ? ಕುತ್ಕೋವಿಕೆ. ಲೀಲಾ ಯಾಕೆ ಆ ಥರ ಮಾತಾಡಲು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಯೂಶಲಿ ಹಂಗೆ ಬಿಹೇವ್ ಮಾಡಲ್ಲ ಅವಳು. ಪ್ರಾಬ್ಲಿ ಇದ್ರ ನಶೆಯಿಂದ ಆ ಥರ ಮಾತಾಡಿರ್ಬೋದು. ಪ್ಲೀಸ್ ವಿಕಿ, ಬೇಜಾರು ಮಾಡ್ಕೊಬೇಡ. ಈಜೆ ನೀವಾಗೆಲ್ಲ ಕೇಳಬೇಡಿ, ನನಗೆ ಅರ್ಥ ಆಗುತ್ತೆ, ಇದೆಲ್ಲ ಕಾಮನ್. ಅವರು ಅಷ್ಟೇ ನನ್ನ ಮೇಲೆ ಕೋಪ ಬೇಜಾರು ಏನೂ ಮಾಡ್ಕೊಂಡಿಲ್ಲ. ಅದೇನೋ ಹೀಟ್ ಆಫ್ ದ ಮೂಮೆಂಟ್ ಅಂತಾರಲ್ಲ, ಹಾಗಾಗಿದೆ ಅಷ್ಟೇ. ನಾನು ಅಷ್ಟೇ ಮನಸ್ಸಲ್ಲೇನೂ ಇಟ್ಕೊಂಡಿಲ್ಲ. ನೀವು ಬೇಜಾರಾಗಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ವಿಕಿ. ಬಟ್ ಸ್ಟಿಲ್ ಐ ಆಮ್ ಸಾರಿ, ನಿನ್ನ ಪಾರ್ಟಿ ಮೂಡೆಲ್ಲ ಹಾಳಾಗೋಯ್ತು. ಪರವಾಗಿಲ್ಲ ಈಜೆ,
ಪಾರ್ಟಿ ತಾನೇ, ಇನ್ನೊಂದು ದಿನ ಮಾಡಿದ್ರಾಯ್ತು. ಇನ್ನೊಂದ್ಸಲ? ಇವತ್ತೇನಾಗಿದೆ? ಯಾಕೆ ಯಾಕೆ ಇನ್ನೊಂದ್ಸಲ? ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೊರಡಬೇಕು. ನೋ 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 ವಿಕಿ, ನಾನು ಕಳಿಸ್ತಾ ಇಲ್ಲ. ವಿಕಿ, ಈ ದಸರಾ ಹಬ್ಬ ಆಗ್ತಾ ಇರೋದೇ ನಿನಗೋಸ್ಕರ, ನಿನ್ನಿಂದ. ನೀನಿರಲಿಲ್ಲ ಅಂದರೆ ಈ ಹಬ್ಬನೇ ಇರ್ತಿರ್ಲಿಲ್ಲ. ಆ್ಯಂಡ್ ಈಗ ನೀನಿರಲ್ಲ ಅಂದರೆ ಹೇಗಾಗತ್ತೆ? ಎಜೆ, ನಾಳೆ ಹಬ್ಬ ಶುರುವಾಗೋದೊಳಗೆ ನಾನು ಬರ್ತೀನಿ, ಬಟ್ ಇವಾಗ ಹೋಗಲೇಬೇಕು ಪ್ಲೀಸ್. ವಿಕಿ, ಇಲ್ಲ ಮಾತಾಡಿದಕ್ಕೆ ಏನಾರ ಬೇಜಾರು ಮಾಡಿಕೊಂಡು. ಏಜೆ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ, ನಾನು ಯಾವ ವಿಷಯನೂ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಹಾಗೆ ಅವ್ರ ಬಗ್ಗೆನೂ ಅಷ್ಟೇ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಕೆಲಸ ಇದೆ, ಹೊರಡಬೇಕು. ಓಕೆ, ಹುಷಾರಾಗಿ ಹೊರಡಪ್ಪ. ಬಟ್ ನಾಳೆ ನೀನು ಬರಲೇಬೇಕು, ನಾನು ವೇಟ್ ಮಾಡ್ತಾ ಇರ್ತೀನಿ. ಶೋರ್, ಬರ್ತೀನಿ. ಓಕೆ, ಐ ಆಮ್ ಸೋ ಹ್ಯಾಪಿ ವಿಕಿ. ನಾಳೆ ಬಂದೇ ಬರ್ತೀನಿ.